ದರ್ಶನ್ ಪ್ರಕರಣದಲ್ಲಿ ಪ್ರಮುಖವಾದಂತಹ ಘಟ್ಟ ಇದ್ದಿದ್ದು ಇವತ್ತು ಅಂದ್ರೆ ದೋಷಾರೋಪ ನಿಗದಿಯಾಗುವಂತಹ ಪ್ರಕ್ರಿಯೆ ಇವತ್ತಾಗಿದೆ. ಆರೋಪಿಗಳಿಂದ ಈಗ ಸದ್ಯಕ್ಕೆ ಸಹಿಯನ್ನ ಪಡೆದುಕೊಳ್ಳಾಗ್ತಾ ಇದೆ. ಎಲ್ಲರನ್ನೂ 57ನೇ ಹಾಲ್ ಏನಿದೆಯಲ್ಲ, ಕೋರ್ಟ್ ಹಾಲ್, ಅಲ್ಲಿ ಕೂರಿಸಿದರೆ ಒಬ್ಬೊಬ್ಬರಾಗೆ ಕರ್ಕೊಂಡು ಬಂದು ಮತ್ತೆ ಕೋರ್ಟ್ ಹಾಲಿಗೆ ಕರ್ಕೊಂಡು ಬಂದು ಅವರಿಂದ ಸಹಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮೊದಲಿಗೆ ದರ್ಶನ್ ಬಂದಾಯ್ತು, ಹಾಗೆ ಪವಿತ್ರರಿಂದ ಪಡೆದಿದ್ದಾರೆ. ಈಗ ಸಂತೋಷ್, ಪ್ರದೋಷ್ ಇವರೆಲ್ಲರಿಂದನೂ ಕೂಡ ಲೈನ್ಗೆ ಒಬ್ಬೊಬ್ಬರನ್ನೇ ಕರೆದು ಇಲ್ಲಿ ಸಹಿಯನ್ನ ಪಡ್ಕೋಬೇಕಾಗತ್ತೆ. ನಂತರ ಎಲ್ಲ 17 ಆರೋಪಿಗಳು ಸಹಿ ಹಾಕಿದ ನಂತರ ಇದೊಂದು ರೀತಿ ಪ್ರೊಸೀಜರ್, ಒಂದು ಪ್ರಕ್ರಿಯೆ. ಇವತ್ತೇನು ದೋಷಾರೋಪ ನಿಗದಿ ಆಗಿದೆಯಲ್ಲ ಅದೆಲ್ಲವನ್ನೂ ಕೂಡ ಜಡ್ಜ್ ಕೋರ್ಟ್ ಹಾಲ್ನಲ್ಲೇ ಎಲ್ರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನೋಡಿ, ನಿಮ್ಮ ವಿರುದ್ಧ ಏನೇನು ಪ್ರಕರಣಗಳು ದಾಖಲಾಗಿದೆ, ಈ ಎಲ್ಲ ಪ್ರಕರಣಗಳ ಅಡಿಯಲ್ಲಿ ನಿಮ್ಮನ್ನ ಆರೋಪಿ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಈಗ ಪೊಲೀಸರು ಚಾರ್ಜ್ ಶೀಟಲ್ಲಿ ಇದೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದನ್ನ ಓದಿ ಹೇಳಿದ್ರು. ಅದಾದ ನಂತರ ಎಲ್ಲ ಆರೋಪಿಗಳು ಕೂಡ ಇಲ್ಲ ನಾವು ಇದನ್ನು ಯಾವುದನ್ನು ಕೂಡ ಒಪ್ಕೊಳ್ಳೋದಿಲ್ಲ, ಇದು ನಮ್ಮ ವಿರುದ್ಧ ದಾಖಲಾಗಿರುವಂಥ ಯಾವುದೇ ಪ್ರಕರಣಗಳು ಕೂಡ ನಾವು ಒಪ್ಕೊಳ್ಳಲ್ಲ, ನಾವು ಗಿಲ್ಟಿ ಅಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು. ಸೊ ನಂತರ ನೆಕ್ಸ್ಟ್ ಪ್ರೊಸೀಜರ್, ಓಕೆ ಇದಕ್ಕೆಲ್ಲದಕ್ಕೂ ನೀವು ಸಹಿ ಮಾಡಿ ಆಮೇಲೆ ಇಲ್ಲಿಂದ ಹೊರಡ್ಬೋದು. ಅದಾದ ನಂತರ ನವೆಂಬರ್ 10ಕ್ಕೆ ಮತ್ತೆ ವಿಚಾರಣೆ ನಡೆಯುತ್ತೆ. ಆವಾಗ ಯಾವಾಗಲಿಂದ ಟ್ರಯಲ್ ಆರಂಭವಾಗಬೇಕು ಅನ್ನುವಂಥದ್ದನ್ನು ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ. ಸೊ ಇಲ್ಲಿಂದ ಕೇಸ್ ತ್ವರಿತವಾಗಿ ನಡೆಯುತ್ತಾ ಅನ್ನುವಂಥದ್ದನ್ನು ನಾವು ಮಾತಾಡ್ತಾ ಇದ್ವಿ. ಅಫ್ಕೋರ್ಸ್ ಸುಪ್ರೀಂ ಕೋರ್ಟ್ ಕೂಡ ಬೇಲ್ ಕ್ಯಾನ್ಸಲ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಹೇಳಿದಂಥ ಒಂದು ಟಿಪ್ಪಣಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಟ್ರಯಲ್ ಕೂಡ ಆರಂಭಿಸಿ ಸಾಕ್ಷಿಗಳ ವಿಚಾರಣೆ ನಡೀಲಿ ಅನ್ನುವಂಥದ್ದನ್ನು ಹೇಳಿತ್ತು. ಬಟ್ ಈಗ ಜಡ್ಜ್ ವಿವೇಚನೆಗೆ ಬಿಟ್ಟಂತಹ ಒಂದು ವಿಚಾರ, ಯಾಕಂದ್ರೆ ಬೇರೆ ಇನ್ನೂ ಸಾಕಷ್ಟು ಪ್ರಕರಣಗಳಿರೋದ್ರಿಂದಾಗಿ ನಾವು ಆಗ್ಲೇ ಮಾತಾಡ್ತಾ ಇದ್ವಿ. ದರ್ಶನ್ ಪ್ರಕರಣ ಅನ್ನುವಂಥದ್ದನ್ನು ಹೇಳಿದಾಗ ಮೀಡಿಯಾದಲ್ಲಿ ಗ್ಲೋರಿಫೈ ಆಗಿದೆ ಅಥವಾ ಜನರಿಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದು ಒಂದು ಭಾಗ. ಆದರೆ ಕೋರ್ಟ್ ಇದನ್ನ ಯಾವ ರೀತಿಯಾಗಿ ನೋಡುತ್ತೆ, ಒಬ್ಬ ಆರೋಪಿ, ಒಬ್ಬ ಕೊಲೆ ಆರೋಪಿ, ಒಬ್ಬ ವ್ಯಕ್ತಿಯ ಕೊಲೆ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳಿದ್ದಾರೆ. ದರ್ಶನ್ ಇದ್ರೂ ಕೂಡ, ದರ್ಶನ್ ಒಬ್ಬ ಹೀರೋ ಆಗಿ ಒಬ್ಬ ಸೆಲೆಬ್ರಿಟಿ ಆಗಿದ್ರೂ ಕೂಡ ಆತ ಕೂಡ ಒಬ್ಬ ನಾರ್ಮಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಸೊ ಹಾಗಾಗಿ ಆತನ ವಿರುದ್ಧ ಬಂದಿರುವಂತಹ ಒಂದು ಪ್ರಕರಣವನ್ನ ಹಾಗೆಯೇ ನೋಡ್ಬೇಕಾಗತ್ತೆ. ಸೊ ಎಷ್ಟು ಬೇಗ ನಡೆಯುತ್ತೆ ಅನ್ನುವಂಥದ್ದು ಈಗಿರುವಂತಹ ವಿಚಾರ. ಇನ್ನು ಬಹಳ ದಿನಗಳ ಬಳಿಕ ಪವಿತ್ರ ದರ್ಶನ್ ಮುಖಾಮುಖಿಯಾಗಿದ್ದಾರೆ. ಜೈಲಿನಲ್ಲಿದ್ದರೂ ಕೂಡ ಇಬ್ಬರದು ಅಫ್ಕೋರ್ಸ್ ಆಸ್ ಯೂಶುವಲ್ ಬ್ಯಾರಕ್ಗಳು ಬೇರೆ ಇರುತ್ತೆ, ವುಮೆನ್ ಬ್ಯಾರಕ್ಗಳು ಬೇರೆ ಇರುತ್ತೆ. ಆದರೆ ಹಾಗಾಗಿ ಇವತ್ತು ಇಬ್ರು ಮುಖಾಮುಖಿಯಾಗಿರೋದು. ದರ್ಶನ್ ಪವಿತ್ರ ಗೌಡ ಮುಖಾಮುಖಿಯಾದರು. ಜಡ್ಜ್ ಮುಂದೆ ಹಾಜರಾಗಿದ್ದಾಗ ಪವಿತ್ರ ಹಿಂದೆನೇ ನಿಂತಿದ್ರು. ದರ್ಶನ್ ಆ ವೇಳೆ ಮುಂದೆ ಬರುವಂತೆ ಕರೆದಿದ್ದಾರೆ ಆರೋಪಿ ಪವಿತ್ರ ಗೌಡ. ಬಹಳ ದಿನಗಳ ಬಳಿಕ ಇಬ್ರು ಕೂಡ ಮುಖಾಮುಖಿಯಾಗಿರೋದು. ಹೊರಗಡೆನೆ ಬರದೇನೆ 81 ದಿನ ಆಗಿತ್ತು ಜೈಲಿನಲ್ಲಿದ್ದು. ಹೊರಗಡೆಯ ಬೆಳಕನ್ನು ನೋಡ್ದೇನೆ, ಜನರನ್ನು ನೋಡ್ದೇನೆ, ಆ ವಾತಾವರಣ ನೋಡ್ದೇನೆ. ಹಾಗಾಗಿ ದರ್ಶನ್ ಒಂದಾದ್ಮೇಲೆ ಒಂದು ಹಾಕ್ಕೊಳ್ತಲೇ ಇದ್ರು ಪ್ಲೀನ. ನನಗೆ ದಿಂಬು ಬೇಕು, ಹಾಸಿಗೆ ಬೇಕು, ಓಡಾಡೋದಕ್ಕೆ ಜಾಗ ಕೊಡಬೇಕು, ಈ ಅವಕಾಶ ಬೇಕು ಅನ್ನೋಂಥದ್ದು ಯಾವುದಕ್ಕೂ ಕೂಡ ಮನ್ನಣೆ ಸಿಗಲಿಲ್ಲ ಅಂತ ಅನ್ನೋದು ಬೇರೆ ಮಾತು. ಆದರೆ ಇವತ್ತಾದಂತಹ ಬೆಳವಣಿಗೆ ಅಂತಂದರೆ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ. ಅಂದರೆ 17 ಆರೋಪಿಗಳನ್ನು ಇವತ್ತಿನೇನು ಪ್ರಮುಖ ಪ್ರಕ್ರಿಯೆ ಇತ್ತು, ಕ್ರೂಷಿಯಲ್ ಆದಂತಹ ಹಂತ ಅದು. ಯಾಕಂದರೆ ಈ ಚಾರ್ಜಸ್ ಫ್ರೇಮ್ ಏನಾಗಿದೆ ಅದರ ಬೇಸ್ ಮೇಲೆ ಮುಂದಿನ ಟ್ರಯಲ್ ನಡೆಯೋದು, ಆ ಟ್ರಯಲ್ಗೆ ಡೇಟನ್ನು ನಿಗದಿ ಮಾಡೋದು. ಹಾಗಾಗಿ ಪ್ರಕ್ರಿಯೆ ಇವತ್ತು ಆರಂಭ ಆಯಿತು, ಚಾರ್ಜಸ್ ಫ್ರೇಮ್ ಮಾಡಲಾಯಿತು, ಪ್ರತಿಯೊಬ್ಬ ಆರೋಪಿಗೂ ಕೂಡ ಅದನ್ನು ವಿವರಿಸಲಾಯಿತು. ಆ ಸಂದರ್ಭದಲ್ಲಿ ಪವಿತ್ರ ದರ್ಶನ್ ಮುಖಾಮುಖಿಯಾಗಿದ್ದಾರೆ. ಈಗ ನವೆಂಬರ್ 10ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್. ಅಂದರೆ ಇವತ್ತು ಎಲ್ಲ ಆರೋಪಿಗಳಿಗೆ ನಿಮ್ಮ ಮೇಲೆ ಇಂತಿಂಥ ದೋಷಾರೋಪ ಅಂದರೆ ಇಂತಿಂಥ ಚಾರ್ಜಸ್ಸನ್ನು ಫ್ರೇಮ್ ಮಾಡಲಾಗಿದೆ ಅನ್ನೋದನ್ನು ತಿಳಿಸಲಾಗಿದೆ. ಅದನ್ನು ಯಾವ ಆರೋಪಿ ಕೂಡ ಒಪ್ಪಿಕೊಳ್ಳಲಿಲ್ಲ, ಆರೋಪ ನಿರಾಕರಿಸಿದ್ದಾರೆ. ಹಾಗಾಗಿ ಈಗ ಮುಂದಿನ ಹಂತಕ್ಕೆ ನವೆಂಬರ್ 10ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಅವತ್ತು ಟ್ರಯಲ್ ಯಾವಾಗ ಆರಂಭ ಆಗುತ್ತೆ ಅಂದರೆ ಸಾಕ್ಷಿಗಳ ವಿಚಾರಣೆ ಯಾವಾಗ ಆರಂಭ ಆಗುತ್ತೆ ಅದರ ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ. ಎಷ್ಟು ಬೇಗನೆ ಮಾಡ್ತಾರೆ ಅಂದರೆ ವಾರದಲ್ಲಿ 3 ದಿನ ಮಾಡಲಾಗತ್ತಾ ಟ್ರಯಲನ್ನು, ಒಂದೇ ದಿನ 3-4 ಸಾಕ್ಷಿಗಳ ವಿಚಾರಣೆ ನಡೆಯುತ್ತಾ? ಯಾಕಂದರೆ ಇದರಲ್ಲಿ ಡಿಜಿಟಲ್ ಸಾಕ್ಷಿಗಳಿವೆ, ಫೊರೆನ್ಸಿಕ್ ಸಾಕ್ಷಿಗಳಿರುವಂಥದ್ದು. ಎಲ್ಲಕ್ಕೂ ಆಧರಿಸಿ ಅದನ್ನು ಸಂಬಂಧಪಟ್ಟಂತೆ ಜನರನ್ನು ಕರೆಸಿ ಅದರ ಬಗ್ಗೆ ವಿಚಾರಣೆಯನ್ನು ನಡೆಸಲಾಗುತ್ತೆ ನ್ಯಾಯಾಲಯದಲ್ಲಿ. ಅಂದರೆ ಈವರೆಗೂ ನಡೆದಂತಹ ಪ್ರಕ್ರಿಯೆ ಏನಿದೆ ಇದೆಲ್ಲವನ್ನು ಕೂಡ ತನಿಖಾಧಿಕಾರಿಗಳು, ಪೊಲೀಸರು ನಡೆಸಿದಂಥದ್ದು. ಆದರೆ ಇನ್ನು ನಡೆಯೋದಿದೆಯಲ್ಲ ಅದು ನ್ಯಾಯಾಲಯದಲ್ಲಿ ನಡೆಯುವಂಥದ್ದು. ಹಾಗಾಗಿ ಬಹಳ ಪ್ರಮುಖವಾದಂತಹ ಹಂತ. ಎಷ್ಟು ಬೇಗ ಆರಂಭ ಆಗಿ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ, ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ, ಆ ಚಾರ್ಜಸ್ಗಳು ಎಷ್ಟು ಸ್ಟ್ರಾಂಗ್ ಇದೆ, ಯಾರ ಮೇಲೆ ಏನು ಚಾರ್ಜಸ್ ಇದೆ, ಯಾರ ಪಾತ್ರ ಎಷ್ಟಿದೆ. ಅಂದರೆ ಇಲ್ಲಿ ಒಂದು ಕೊಲೆ, ಒಳಸಂಚು, ಜೊತೆಗೆ ಅಲ್ಲಿ ಅಪಹರಣ, ಹಾಗೇನೆ ನಾವಾಗಲೇ ಅಕ್ರಮ ಕೂಟ ಅದರ ಬಗ್ಗೆ ಮಾತನಾಡ್ತಾ ಇದ್ವಿ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾರ ಪಾತ್ರ ಏನು, ಯಾರ ಮೇಲೆ ಎಷ್ಟು ಸ್ಟ್ರಾಂಗ್ ಆಗಿದೆ ಕೇಸ್ ಅನ್ನೋದು ಬಹಳ ಪ್ರಮುಖ. ಅದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಂತ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ನಡೆಸ್ತಾ ಹೋಗ್ತಾರೆ. ನೋಡೋಣ ಹೇಗೆ ನಡೆಯುತ್ತೆ ಪ್ರಕ್ರಿಯೆ ಅಂತ. ನವೆಂಬರ್ 10ಕ್ಕೆ ಯಾವತ್ತಿನಿಂದ ಈ ಟ್ರಯಲ್ ಆರಂಭ ಅನ್ನೋದು ಸ್ಪಷ್ಟ ಆಗುತ್ತೆ. ನಿಜ ಪ್ರತಿಮಾ. ಹಾಗೆ ಬಹುಶಃ ಈ ಬಾರಿ ನಾವು ಕೂಡ ಅದನ್ನ ಮಾತಾಡ್ತಾ ಇದ್ವಿ,
ದರ್ಶನ್ಗೆ ರಿಯಲ್ ಜೈಲು ದರ್ಶನ ಈ ಬಾರಿ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರನ್ನ ಅರೆಸ್ಟ್ ಮಾಡಿದ ತಕ್ಷಣ ಏನು ಪರಪ್ಪನಾಗ್ರಹಾರ ಜೈಲಿಗೆ ಕಳಿಸಿದ್ರು, ಅಲ್ಲಿ ಅವ್ರಿಗೆ ಸಿಕ್ಕಂತಹ ರಾಜಾತಿಥ್ಯ, ಅದಾದ ನಂತರ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದು, ಇದೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಅದಾದ್ಮೇಲೆ ಬೇಲ್ ಪಡೆದ್ರು, ಹೊರಗಡೆ ಬಂದರು, ಸ್ವಲ್ಪ ತಿಂಗಳ ಕಾಲ ಸ್ವಚ್ಛಂದವಾಗಿ ಹೊರಗಡೆ ಓಡಾಡ್ಕೊಂಡಿದ್ರು. ಬಟ್ ಯಾವಾಗ ಸುಪ್ರೀಂ ಕೋರ್ಟ್ ಬೇಲನ್ನು ಕ್ಯಾನ್ಸಲ್ ಮಾಡಿ ಸ್ವಲ್ಪ ಖಡಕ್ಕಾಗಿ ಹೇಳ್ತೋ, ಈ ಥರದ ಒಂದಷ್ಟು ರಾಜಾತಿಥ್ಯಗಳನ್ನು ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಏನು ಅರ್ಥ ಇದು ಅನ್ನುವಂಥದ್ರ ಬಗ್ಗೆ ಛೀಮಾರಿ ಹಾಕಿತ್ತು ಜೈಲಿನ ಅಧಿಕಾರಿಗಳಿಗೂ ಕೂಡ. ಸೊ ಹಾಗಾಗಿ ಈ ಸರಿ ಅಧಿಕಾರಿಗಳು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ದರ್ಶನ್ ವಿಚಾರದಲ್ಲಿ. ಸೊ ನಮಗೆ ಸಿಕ್ಕಂತಹ ಕೆಲವೊಂದಷ್ಟು ಇನ್ಸೈಟ್ಸ್ ಪ್ರಕಾರ ದರ್ಶನ್ ಬೆಳಿಗ್ಗೆನೇ ಎದ್ದು ತಮ್ಮ ದೈನಂದಿನ ಕೆಲಸಗಳನ್ನು ಮುಗಿಸಿ ಆಲ್ಮೋಸ್ಟ್ 12/10 ಇರಬಹುದು ಅನ್ಸುತ್ತೆ ಆ ಒಂದು ಬ್ಯಾರಕ್ ಒಂದು ಒಳಗಡೆ ಅಂತ, ಅದ್ರ ಒಳಗಡೆನೆ ವಾಕ್ ಮಾಡ್ತಾರೆ ಅಂತ. ಆಲ್ರೆಡಿ 6 ಜನ ಇದ್ದಾರೆ, 6 ಜನ ಮಲಗಿರ್ತಾರೆ, ಇವ್ರು ಬೆಳಗ್ಗೆನೆ ಬೇಗ ಎದ್ದೇಳ್ತಾರೆ, ಆ 12/10 ವಾಕ್ ಮಾಡಬೇಕು. ಅದಾದ ನಂತರ 1 ಗಂಟೆಯ ಟೈಮ್ ಫ್ರೇಮನ್ನು ಕೊಡ್ತಾರೆ, ಸುಮಾರು ಒಂದು 10 ರಿಂದ 11 ಗಂಟೆ ಟೈಮು. ಒಂದು ವಿಜುವಲ್ ಹೊಡೆದ ತಕ್ಷಣ ಬಾಗಿಲು ಓಪನ್ ಆಗುತ್ತೆ, ಹೊರಗಡೆ ಓಡ್ ಬರಬೇಕು, ಹೊರಗಡೆ ಬಂದು ತಮ್ಮ ಬಟ್ಟೆಗಳನ್ನೆಲ್ಲವೂ ಏನು ಒಗೆದಿರ್ತಾರೆ ಅದನ್ನು ಒಣಗಕ್ಕೆ ಹಾಕೋಬೇಕು, ಅದಾದ ನಂತರ ಮತ್ತೆ ಒಳಗಡೆ ಸೇರ್ಕೋಬೇಕು. ನೆಕ್ಸ್ಟ್ ಮತ್ತೆ ಊಟಕ್ಕೆ ಏನು ಟೈಮ್ ಕೊಡ್ತಾರೆ, ಊಟಕ್ಕೆ ಮಾತ್ರ ಹೊರಗಡೆ ಬರಬೇಕು, ಮತ್ತೆ ಊಟ ಮುಗಿಸ್ಕೊಂಡು ಒಳಗಡೆ ಸೇರ್ಕೋಬೇಕಾಗತ್ತೆ. ಇವರನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಕೈದಿಗಳ ಜೊತೆಗೆ ಹೋಗಿ ಮಾತಾಡುವಂಥದ್ದಾಗಲಿ ಅಥವಾ ಬೇರೆಯವ್ರ ಜೊತೆ ಮಿಂಗಲ್ ಆಗುವಂಥದ್ದಾಗಲಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಅಲ್ಲಿ ಒಳಗಡೆನೂ ಕೂಡ ಕ್ಯಾಮ್ರಾವನ್ನು ಹಾಕಿದ್ದಾರೆ ಸೆಲ್ ಒಳಗಡೆ. ಹೊರಗಡೆ 2 ಕಾನ್ಸ್ಟೇಬಲ್ಸ್ ಯಾವಾಗಲೂ ಇರ್ತಾರೆ, ಬಾಡಿ ಕ್ಯಾಮ್ರಾ ಓನ್ ಮಾಡಿರ್ತಾರೆ ಅವರು, ಅದನ್ನು ಎಲ್ಲೂ ಚಲನವಲನ ಮಿಸ್ ಆಗದೆ ಇರೋ ರೀತಿಯಲ್ಲಿ ಅವ್ರ ಮೇಲೆ ಕಂಡಿಟ್ಟಿದ್ದಾರೆ ದರ್ಶನ್ ಮೇಲೆ. ಸೊ ಇದೆಲ್ಲವನ್ನೂ ನೋಡ್ತಾ ಇದ್ದಾಗ ಲಾಸ್ಟ್ ಟೈಮ್ ಏನು ದರ್ಶನ್ ಜೈಲಿಗೆ ಹೋದರೂ ಕೂಡ ಆರಾಮಾಗಿ ರಜಾತಿಥ್ಯವನ್ನು ಅನುಭವಿಸ್ತಾ ಇದ್ರು ಅನ್ನೋಂಥದ್ದು. ಬಟ್ ಈ ಬಾರಿ ಎಲ್ಲವೂ ಕಟ್ಟಾಗಿದೆ. ಈಗ ಅಸಲಿ ನಾನು ಏನು ಮಾಡಿದ್ನಪ್ಪ, ನಾನು ಯಾಕಾದರೂ ಈ ಥರದೊಂದಷ್ಟು ತಪ್ಪುಗಳಿಗೆ ಸಿಕ್ಕಾಕೊಂಡ್ಬಿಡ್ನೋ ಅನ್ನುವಂಥ ಒಂದು ನೋವು ಬಹುಶಃ ಈಗ ಅದು ಆಗ್ತಾ ಇರಬಹುದು. ಆ ಒಂದು ಪರಿತಪಿಸುವಿಕೆ ಕಾಣಿಸ್ತಾ ಇದೆ ಅಂತೇಳಿ ಒಂದಷ್ಟು ಇನ್ಸೈಟ್ಸ್ ನಮಗೆ ಮಾಹಿತಿ ಲಭ್ಯವಾಗ್ತಾ ಇತ್ತು. ಸೊ ಹಾಗಾಗಿನೇ ಇವತ್ತು 80-81 ದಿನಗಳ ನಂತರ ಹೊರಗಡೆ ಬಂದ ತಕ್ಷಣ ದರ್ಶನ್ನ ನಾವೀಗ ಅಲ್ಲಿ ನಡ್ಕೊಂಡು ಬರುವಾಗಲೂ ಒಂದು ಸ್ವಲ್ಪ ಮುಖದಲ್ಲಿ ಒಂಚೂರು ಸ್ಮೈಲ್ ಇದ್ದಂಗೆ ಕಾಣಿಸ್ತಾ ಇತ್ತು. ಒಂದು ಅದರ್ ಹ್ಯಾಂಡ್ ಪವಿತ್ರ ಗೌಡನ ನೋಡಿದ್ರೆ ತುಂಬ ಕಳೆಗೊಂದಿದೆ ಮುಖ ಅನ್ನೋ ಒಂದು ರೀತಿಯಲ್ಲಿ ಕಾಣಿಸಿದ್ರು ಕೂಡ ದರ್ಶನ್ ನೋಡಿ ಅಲ್ಲಿ ನಡ್ಕೊಂಡು ಬರುವಾಗ ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಪಕ್ಕದಲ್ಲಿ ಯಾವುದೋ ಕಾನ್ಸ್ಟೇಬಲ್ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಮಟ್ಟಿಗೆ 81 ದಿನಗಳಲ್ಲಿ ಆ ಟಾರ್ಚರ್, ಆ ಮೆಂಟಲ್ ಟಾರ್ಚರ್ ಆಗಿದೆ ಅಂತ ಹೇಳಿದ್ರೆ ದರ್ಶನ್ಗೆ ಬೇರೆ ಯಾರಿಗೂ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಆ 6 ಜನ ಬಿಟ್ಟರೆ ಬೇರೆ ಇನ್ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ. ಅಲ್ಲಿರುವಂಥ ಪೊಲೀಸರು, ಕಾನ್ಸ್ಟೇಬಲ್ಗಳು ಹೆಚ್ಚು ಫ್ರೀ ಆಗಿ ಮಾತಾಡೋ ಹಾಗೆ ಇಲ್ಲ, ಯಾಕಂದ್ರೆ ಅದು ಕೂಡ ಶಿಕ್ಷೆಗೆ ಬರುತ್ತೆ. ಆಮೇಲೆ ನೀವೇನಕ್ಕೆ ಅಷ್ಟೊಂದು ಫ್ರೀ ಆಗಿದ್ರಿ, ಸೊ ಏನಕ್ಕೆ ಅಷ್ಟೆಲ್ಲ ಫೆಸಿಲಿಟಿಗಳು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಕ್ವಶನ್ಸ್ ಮಾಡ್ತಾರೆ. ನಿಜಂದ್ರೆ ಈ ಕೇಸ್ನಲ್ಲಿ ರೆಹಮಾನ್ ಪ್ರಮುಖವಾಗಿ ನಾವು ನೋಡಿದ್ದೆ 3-4 ಫ್ಯಾಕ್ಟರ್ಗಳು ಜನರ ಗಮನಕ್ಕೆ ಬಂತು. ಅಂದ್ರೆ ನೋಬಡಿ ಇಸ್ ಅಬೌವ್ ದ ಲಾ ಅನ್ನೋದು ಇಲ್ಲಿ ಸ್ಪಷ್ಟ ಆದದ್ದು. ಹಾಗಾಗಿ ಸುಪ್ರೀಂ ಕೂಡ ಅದನ್ನು ಸ್ಪಷ್ಟಪಡಿಸ್ತು. ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಅವರು ಪ್ರಭಾವಿ ಅನ್ನುವಂಥ ಕಾರಣಕ್ಕಾಗಿ, ಬಹಳ ಪ್ರಸಿದ್ಧ ನಟ ಅನ್ನೋ ಕಾರಣಕ್ಕಾಗಿ ವಿಶೇಷವಾದಂಥ ಸವಲತ್ತುಗಳನ್ನೇನು ಕೊಡೋದಕ್ಕಾಗಲ್ಲ. ಯಾಕಂದ್ರೆ ಆರೋಪಿ ಈಸ್ ಆರೋಪಿ. ಜೈಲು ಅಂತಂದ್ರೆ ಅದು ಜೈಲು. ಜೈಲನ್ನ ಅವ್ರಿಗೆ ಬೇಕಾದ ಹಾಗೆ ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಡೋದಕ್ಕಾಗಲ್ಲ. ಬೇರೆ ಕೈದಿಗಳಿಗೆ ಏನು ಕೊಡಲಾಗುತ್ತೋ ಅದನ್ನೇ ಕೊಡಲಾಗುತ್ತೆ ಅಂತ ಸ್ಪಷ್ಟ ಆಯಿತು. ಬಹುಶಃ ಜಗತ್ತು ಕೂಡ ಅದನ್ನು ನೋಡ್ತು. ನ್ಯಾಯಾಲಯ ಅಂದ್ರೆ ಫೇರ್ ಆಗಿದೆ, ಫೇರ್ ಟ್ರಯಲ್ ನಡೀತಾ ಇದೆ ಅಂತನ್ನುವಂಥ ಒಂದು ಸಮಾಧಾನ ಕೂಡ ಜನರಲ್ಲಿ ಸಹಜ.